ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ರ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ವಿಷಯ ಪ್ರಥಮ ಭಾಷೆ ಕನ್ನಡ ದಿನಾಂಕ 27/1/2026ಕ್ಕೆ ನಡೀತಾ ಇದೆ. ಸೊ 40+ ಅಲ್ಲ, ಇದು ಬಂದ್ಬಿಟ್ಟು ಸುಮಾರು ನಿಮಗೆ 50ಕ್ಕಿಂತ ಹೆಚ್ಚು ಅಂಕಗಳೇ ಬರ್ತದೆ. ವಿಡಿಯೋವನ್ನು ಕಡೆಯವರೆಗೂ ನೋಡಿ. ಬಟ್ ಏನಪ್ಪ ಅಂತಂದರೆ ಈ ಪ್ರಶ್ನೆಗಳನ್ನ ನೀವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಪ್ರಶ್ನೆ ಬಂದಿಲ್ಲ, ಪ್ರಶ್ನೆ ಬರುತ್ತಾ, ಕನ್ಫರ್ಮ್ ಗ್ಯಾರಂಟಿನ ಇವೇನೂ ಕೇಳಿಕ್ಕೆ ಹೋಗಬೇಡಿ. ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಅತಿ ಸಂಭವನೀಯ ಪ್ರಶ್ನೆಗಳೇ ಆಗಿದ್ದಾವೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದಾವೆ. ಸೊ ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ 40 ಅಂಕಗಳ ವಿಡಿಯೋಗಳಾಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನೋಡ್ತಾ ಹೋಗಿ 80 ಔಟ್ ಆಫ್ 80 ಆಗಿರ್ಬೋದು, ಮತ್ತು 100 ಔಟ್ ಆಫ್ 100 ಈ ವಿಡಿಯೋಗಳಲ್ಲಿ ನಾವು ನಿಮಗೆ ಪಿನ್ ಟು ಪಿನ್ LBAದ ಎಲ್ಲ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕೊಡ್ತಾ ಇದ್ದೀವಿ. ಓಕೆನಾ. ಮತ್ತು ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ ಬರ್ತಾ ಇದ್ದಾವೆ. ಅದರಲ್ಲಿ 4 ಮಾಡೆಲ್ ಸೆಟ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀವಿ. ಅವೆಲ್ಲವುಗಳು SSLC 2025-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿದೆ, ದಯಮಾಡಿ ಅದನ್ನೆಲ್ಲ ನೋಡಿ ಅಂತ ಹೇಳ್ತಾ, ಸೊ ಫಸ್ಟ್ ಮಾಡ್ತಕ್ಕಂಥ ಕೆಲಸ, ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇದೇ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ವಾಟ್ಸಪ್ ಚಾನಲ್ಗಳಿಗೆ ತಾವುಗಳು ಜಾಯಿನ್ ಆಗೋದ್ರಿಂದ ಇವುಗಳ PDF ನೀವು ಪಡಿಬೋದು. ಲೈವ್ ಕ್ಲಾಸ್ ಇರ್ತದೆ, ಸೊ ಲೈವ್ ಕ್ಲಾಸನ್ನು ಕೂಡ ನೀವು ಅಟೆಂಡನ್ನು ಮಾಡಿ. ಫಸ್ಟ್ ಮೇನ್ ಪ್ರಶ್ನೆ ಸಂಖ್ಯೆ 41ರಲ್ಲಿ ಹೋದ ಕೂಡಲೇ ಬರೀತಕ್ಕಂಥ ಪ್ರಶ್ನೆ ಶಬರಿ. ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ, 8-9 ಸಾಲುಗಳನ್ನ ಡಿಕ್ಟು ಕೊಟ್ಟಿದ್ದೀನಿ. ಅಂದರೆ ಇಡೀ ಕಥೆನೇ ಇದೆ. ನಿಮಗೆ ಫಸ್ಟ್ ಪ್ರಿಪ್ರೇಟರಲ್ಲಿ ಏನು ಕೊಟ್ಟಿದ್ರು, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಅಥವಾ ಸಂಕಲ್ಪ ಸಾಧನೆಯ ಪ್ರತಿಮೂರ್ತಿ ಶಬರಿ ಅಂತ ಕೊಟ್ಟಿದ್ರು. ಸೊ ಈ ಥರ ಶಬರಿ ಪಾಠದ ಎನಿ ಪ್ರಶ್ನೆಗೆ ಬರೀರಿ. ಸೊ ಇದೇ ಉತ್ತರವನ್ನು ಬರೀರಿ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮತಂಗಾಶ್ರಮಕ್ಕೆ ಬಂದರು. ಶಬರಿ ರಾಮನಿಗಾಗಿ ಕಾದಿದ್ದಳು. ರಾಮ ಲಕ್ಷ್ಮಣರನ್ನು ಕೊಂಡು ಬೆರಗಾದಳು. ರಾಮನ ಬಳಿ ಹೋಗಿ ಮೈಯ ಮುಟ್ಟಿ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು. ಅವನ ಕಾಲಿಗೆ ನಮಸ್ಕರಿಸಿ ವನಮಾಲೆಯನ್ನು ಕೊರಳಿಗೆ ಹಾಕಿ ತಿನ್ನಲು ರುಚಿಯಾದ ಹಣ್ಣುಗಳನ್ನು ನೀಡಿದಳು. ರಾಮ ಲಕ್ಷ್ಮಣರನ್ನು ಮನಸಾರೆ ಉಪಚರಿಸಿ ಸಂತೋಷಪಟ್ಟಳು. ರಾಮನನ್ನು ಹಾಡಿ ಹೊಗಳಿ ತಾನೇ ನರ್ತಿಸಿ ನಲಿದಳು. ಶಬರಿಯ ಆತಿಥ್ಯದಿಂದ ರಾಮ ಲಕ್ಷ್ಮಣರು ಸಂತೃಪ್ತರಾದರು. ಶ್ರೀರಾಮನಿಗಾಗಿ ಕಾದು ಮುಪ್ಪಾಗಿದ್ದ ಶಬರಿ ರಾಮನಿಂದಲೇ ಮುಕ್ತಿ ಪಡೆದಳು ಅಂತ ಇದೆ. ಸೊ ನಂಬಿ ಕೆಟ್ಟವರಿಲ್ಲ ಅಥವಾ ತಾಳಿದವನು ಬಾಳಿಯವನು ಅಂತಕ್ಕಂಥ ಪ್ರಶ್ನೆಗಳು ಬರ್ತದೆ. ಸೊ ಅವು ಬಂದರೆ ಖಂಡಿತವಾಗಿ ಇದನ್ನೇ ಉತ್ತರ ಬರೀರಿ. ಒಟ್ಟಾರೆ ಶಬರಿ ಪಾಠದಲ್ಲಿ 4 ಅಂಕೆಗೆ ಎನಿ ಕ್ವಶನ್ ಬಂದರೆ ಇದು ಉತ್ತರ ಬರೆದ್ರೂ ಕೂಡ ನಿಮಗೆ ಕಡಿಮೆ ಅಂದರೆ 3 ಅಂಕ ಆದರೂ ಕೂಡ ಕೊಡ್ತಾರೆ. ಚೆನ್ನಾಗಿ ಸ್ಕ್ರೀನ್ಶಾಟನ್ನು ಕ್ಲಿಕ್ ಮಾಡಿಕೊಡ್ರಿ. ಎಸ್, ಮುಂದಿನ ಪಾಠಕ್ಕೆ ಬರ್ತೀನಿ. ಸಂಕಲ್ಪ ಗೀತೆ ಅಂತಕ್ಕಂಥದ್ದು ನೋಡಿ. ನಿಮಗೆ ಸಂಕಲ್ಪ ಗೀತೆಯಲ್ಲಿ ಮೊನ್ನೆ ಏನು ಮಾಡಿದ್ರು ಅಂತಂದರೆ ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ರು. ಸೊ ನಿಮಗೆಲ್ಲ ಗೊತ್ತಿರ್ಬೋದು. ಸಂಕಲ್ಪ ಗೀತೆಯಿಂದ ನೀವೇನು ಮಾಡಬೇಕಾಗಿತ್ತು, ಪ್ರಶ್ನೆ ಸಂಖ್ಯೆ 39 ಬರ್ತದೆ. ಇದು ಕೂಡ ನಾನಿಲ್ಲಿ ಹಾಕಿದ್ದೀನಿ, ಕ್ವಶನ್ ನಂಬರ್ 39. ಓಕೆನಾ. ಪದ್ಯ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಕಲುಷಿತವಾದಿ ಮತ್ತು ಮತಗಳೆಲ್ಲವೂ ಕೊಟ್ಟಿದ್ರು. ಈ ಸಾರಿ ಇತರದ್ದು ಏನು ಬರಿಬೋದು ಅಂದ್ರೆ ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು, ಅಥವಾ 8-10 ವಾಕ್ಯಗಳಲ್ಲಿ ಈ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಬಂದರೆ ಸೊ ಮೌಲ್ಯಾಧಾರಿತ ಸಾರಾಂಶ ಬರಲಿ ಅಥವಾ 8-10 ವಾಕ್ಯಕ್ಕೆ ಬರಲಿ, ಇದನ್ನು ಡಿಕ್ಟೂ ಆಗಿ ಬರೀರಿ. ಏನಿದೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹನತೆ ಹಚ್ಚಬೇಕು. ಬಿರುಗಾಳಿಗೆ ಹೊಯ್ದಾಡುವ ಹಡಗನ ಎಚ್ಚರದಲ್ಲಿ ಮುನ್ನಡೆಸಬೇಕು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟಬೇಕು. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟಬೇಕು. ಮನುಜರ ನಡುವನ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗಬೇಕು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕು. ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತಬೇಕು. ಹೀಗೆ ಕವಿ ನಾವು ದೃಢ ಸಂಕಲ್ಪವನ್ನು ಮಾಡಬೇಕಿದೆ ಎಂದು ಹೇಳಿದ್ದಾರೆ ಅಂತಕ್ಕದನ್ನು ಖಂಡಿತವಾಗಿ ನನಗನ್ಸುತ್ತೆ 8-10 ವಾಕ್ಯದಲ್ಲಿ ಬರ್ಬೋದು. ಅದು ಬಿಟ್ಟರೆ ಮೌಲ್ಯಾಧಾರಿತದಲ್ಲಿ ಬರ್ತದೆ. ಸೊ ಇಷ್ಟು ಬರೆದ್ರೂ ಕೂಡ ನಿಮಗೆ 4ರಲ್ಲಿ ಕಡಿಮೆ ಅಂದರೆ 3 ಅಂಕಗಳಾದರೂ ಕೂಡ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಕೌರವೇಂದ್ರನ ಕೊಂದೆ ನೀನು. ಎಸ್, ಸೊ ನಿಮಗೆ ಕೌರವೇಂದ್ರನ ಕೊಂದೆ ನೀನಲ್ಲಿ ಏನು ಮಾಡಿದ್ರು ಅಂದರೆ ಲಾಸ್ಟ್ ನಿಮಗೆ ಪೂರ್ವ ಸಿದ್ಧತೆ 1ರಲ್ಲಿ ವೀರಲವದ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಸೊ ನಿಮಗೆ ಗೊತ್ತಿರ್ಬೋದು, ಲವ ಯಜ್ಞಾಂಶವನ್ನು ಕಟ್ಟಲು ಕಾರಣ, ಲವನಿದ್ದ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದ್ರು. ಸೊ ಈ ಸರಿ ನಿಮಗೆ 8-10 ವಾಕ್ಯದಲ್ಲಿ ಈ ಪ್ರಶ್ನೆಯನ್ನು ಕೌರವೇಂದ್ರನ ಕೊಂದೆ ನೀನು ಬರತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಓಕೆನಾ. ಸೊ ಡಿಕ್ಟು ಇಷ್ಟೇ ಬರೀರಿ ಸಾಕು. ಏನು ಬರೀತೀರಿ, ಶ್ರೀಕೃಷ್ಣನು ಕರ್ಣನನ್ನು ಭೇಟಿ. ಕರ್ಣನು ಪಾಂಡವ ಕೌರವರಿಗೆ ಹಿರಿಯ ಭೂಮಿಯ ಒಡೆ ಎಂದು ಅವನ ಜನ್ಮರಹಸ್ಯವನ್ನು ತಿಳಿಸಿದನು. ಕುಂತಿಯ 5 ಮಂತ್ರಗಳಲ್ಲಿ ಕರ್ಣ, ಧರ್ಮರಾಯ, ಭೀಮ, ಅರ್ಜುನ, ಮಾದ್ರಿಯು 5ನೇ ಮಂತ್ರದಲ್ಲಿ ನಕುಲ ಸಹದೇವರನ್ನು ಪಡೆದನು. ಪಾಂಡವರು ಕೌರವನ್ನ ನಿನ್ನ ಸೇವೆ ಮಾಡುತ್ತಾರೆ. ಹಸ್ತಿನಾಪುರದ ರಾಜ್ಯದ ರಾಜನಾಗು ಎಂದು ಕೃಷ್ಣನು ಆಮಿಷಗಳನ್ನು ಒಡ್ತಾನೆ. ಕರ್ಣನು ಅದಕ್ಕೆ ಒಪ್ಪದೆ ದುರ್ಯೋಧನನೇ ತನ್ನ ಬದುಕಿನ ಒಡೆಯ ಅಂತ ಹೇಳ್ತಾನೆ. ಅವನ ಅಭಿಮಾನವೇ ತನ್ನ ಅಭಿಮಾನ. ಅವನಿಗೆ ಏನು ಆಗುವುದೋ ತನಗೆ ಅದೇ ಆಗಲಿ.
ಅವನಿಗೆ ಬೇಕೆನಿಸಿದಾಗ ಈ ಶರೀರವನ್ನು ತ್ಯಜಿಸುವೆನು ಅಂತ ಹೇಳ್ತಾನೆ. ನಾಳಿನ ಯುದ್ಧದಲ್ಲಿ ನನ್ನ ಶೌರ್ಯ ಪರಾಕ್ರಮವನ್ನು ತೋರಿಸುತ್ತೇನೆ, ಲೆಕ್ಕಕ್ಕೆ ಸಿಗದಷ್ಟು ಯೋಧರನ್ನು ಕೊಲ್ಲುತ್ತೇನೆ, ಹೀಗೆ ನನ್ನ ಒಡೆಯ ದುರ್ಯೋಧನನ ಋಣವನ್ನು ತೀರಿಸುತ್ತೇನೆ ಅಂತ ಹೇಳ್ತಾನೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ನನಗನ್ಸತ್ತೆ 8th ವಾಕ್ಯದಲ್ಲಿ ಈ ಪ್ರಶ್ನೆ ಖಂಡಿತವಾಗಿ ಕೌರವೇಂದ್ರನಿಂದ ಕಂಡು ಬರ್ತದೆ. ಕೃಷ್ಣನು ಒಡ್ಡಿದ ಆಮಿಷಗಳು ಅಂತ ಪ್ರಶ್ನೆ ಬರ್ತದೆ. ಸೊ ಅದರಲ್ಲಿ ಖಂಡಿತವಾಗಿ ನೀವು ಇದನ್ನು ಬರೆದ್ರೆ ಮಿನಿಮಮ್ 3 ಮಾರ್ಕ್ಸ್ ಆದರೂ ಕೊಡ್ತಾರೆ. ನಿನ್ನಯ ವೀರರಯವನ್ನು ನೋಯಿಸುವುದಿಲ್ಲ ಎಂದು ಕರ್ಣ ಕೃಷ್ಣನಿಗೆ ಹೇಳ್ತಾನೆ ಅನ್ನೋದನ್ನು ಲಾಸ್ಟ್ ಸಾಲಿನಲ್ಲಿ ಬರೀರಿ. ಇನ್ನು ವೀರಲವ ಇದೆ. ಸೊ ಯಾಕಂದರೆ ಲಾಸ್ಟ್ ಟೈಮ್ ಏನು ಮಾಡಿದ್ರು, ವೀರಲವದ 4 ಮಾರ್ಕ್ಸಿಗೆ ಕೇಳಿದರು. ಈ ಸಲ ಇತರದ್ದು ಪದ್ಯ ಬರ್ಬೋದು ಅಥವಾ ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು. ಮೌಲ್ಯಾಧಾರಿತ ಸಾರಾಂಶ ಬರೆದಾಗ ಏನು ಬರೀಬೇಕಂದ್ರೆ, ಶ್ರೀರಾಮನ ಪೂಜಿಸಿಕೊಂಡ ಉತ್ತಮವಾದ ಯಜ್ಞದ ಕುದುರೆಯು ಭೂಮಿಯ ಎಲ್ಲ ಕಡೆ ಸಂಚರಿಸುತ್ತಾ ನಡೆಯುತ್ತಿತ್ತು. ಅದು ರಾಮನ ಕುದುರೆ ಎಂದು ಕೇಳಿ ಮಹಾರಾಜರು ತಡೆಯದೆ ಹೆದರುತ್ತಾ ನಮಿಸಿ ಮುಂದೆ ಹೋಗಲು ಬಿಟ್ಟರು. ಅದು ಸಂಚರಿಸುತ್ತಾ ಹುಲ್ಲನ್ನು ನೋಡಿ ವಾಲ್ಮೀಕಿ ಆಶ್ರಮಕ್ಕೆ ನುಗ್ಗಿತು. ತೋಟದ ಕಾವಲಿಗಿದ್ದ ಲವ ಬಂದು ಅದರ ಹಣೆಯಲ್ಲಿ ಬರೆದದ್ದ ಲೇಖನವನ್ನು ಓದಿದನು. ಅದರಲ್ಲಿ ಈ ಭೂಮಿಯಲ್ಲಿ ರಾಮನು ಒಬ್ಬನೇ ವೀರ, ಅವನನ್ನು ಹೆದರಿಸುವ ಸಾಮರ್ಥ್ಯವಿದ್ದರೆ ಕುದುರೆಯನ್ನು ಕಟ್ಟಿಹಾಕಿ ಎಂದು ಬರೆದಿತ್ತು. ರಾಮನ ಗರ್ವವನ್ನು ಮುರಿಯುತ್ತೇನೆ ಎಂದು ಕುದುರೆಯನ್ನು ಕಟ್ಟಿಹಾಕಿದನು. ಮುನಿಗಳ ಮಕ್ಕಳು ಕುದುರೆಯನ್ನು ಬಿಡಲು ಹೇಳಿದರು. ಲವನು ನಾನು ಹೆದರೋದಿಲ್ಲ, ನೀವು ಹೋಗಿ ಎಂದು ಒಬ್ಬನೇ ಬಿಲ್ಲನ್ನೇ ಏರಿಸಿ ನಿಂತನು ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಪದ್ಯ ಭಾಗದಲ್ಲಿ ನಾನು ಆಲ್ರೆಡಿ ಸಂಕಲ್ಪ ಗೀತೆ ಕೊಟ್ಟಿಲ್ಲ, ಏಕೆಂದರೆ ಅದು ಫಸ್ಟ್ ಪ್ರಿಪ್ರೇಟರಿಯಲ್ಲಿ ನಿಮಗೆ ಬಂದಿತ್ತು. ಹೀಗಾಗಿ ನಾನು ವೀರಲವ ಮತ್ತು ಕೌರವೇಂದ್ರನ ಕೊಂದೆ ನೀನು ಕೊಟ್ಟಿದ್ದೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ತೆಗೆದುತ್ತರಿಯ ಮುರಿದು ಕುದುರೆಯಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲಿ ಮುನಿಸುತ್ತಾರ್, ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜ್ಯಂ ಬಿಡು ಬಿಡುವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವೆಂದು ಲವ ನಗುಡುತನದಿಂದ ಬಿಲ್ಲವನ್ನೇರಿಸಿ ತೀಡಿ ಜೇಗೈದು ನಿಂತಿರ್ದನು ಅಂತಕ್ಕದ್ದನ್ನು ವೀರಲವದಿಂದ ಬರ್ಬೋದು. ವೀರಲವ ಬರದೇ ಇದ್ದರೆ ಸೊ ಖಂಡಿತವಾಗಿ ನಿಮಗೆ ಕೌರವೇಂದ್ರನ ಕೊಂದೆ ನೀನು ಪದ್ಯ ಖಂಡಿತ ಬರ್ತದೆ. ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ್ಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವನು ನೋಯಿಸನು ರಾಜೀವಸಕ ನಾನೇ ಅಂತಕ್ಕದ್ದನ್ನು ಕೂಡ ನೀವು ಪ್ರಿಪೇರನ್ನು ಮಾಡಬೇಕು. ಏನು ಹೇಳಿದ್ದೀನಿ, ಶಬರಿ ಪಾಠದ 4 ಪ್ರಶ್ನೆ ಹೇಳಿದ್ದೀನಿ, ಪದ್ಯ ಪಾಠದಿಂದ ಬರ್ತಕ್ಕಂಥ 4 ಪ್ರಶ್ನೆ ಹೇಳಿದ್ದೀನಿ, ಸಾರಾಂಶ ಮೌಲ್ಯಾಧಾರಿತ ಬರಲಿಕ್ಕೆ 4 ಹೇಳಿದ್ದೀನಿ, ಪದ್ಯ ಹೇಳಿದ್ದೀನಿ 4 ಅಂಕ, ಟೋಟಲಿ 16 ಇದೆ. ಮಿನಿಮಮ್ ಇಲ್ಲಾಂದರೆ ಇಲ್ಲಿ ತನಕ ನೀವೇನು ಮಾಡ್ಬೋದು 12ರಿಂದ 13 ಅಂಕಗಳನ್ನಾದರೂ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಕವಿ ಸಾಹಿತಿಗಳ ಪರಿಚಯಕ್ಕೆ ಹೋಗೋಣ. ನಿಮಗೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1ರಲ್ಲಿ ಸಾರಾ ಅಬೂಬ್ಕರ್ ಮತ್ತು ಕುವೆಂಪು ಅವರ ಬಗ್ಗೆ ಪ್ರಶ್ನೆ ಬಂದಿತ್ತು. ಸೊ ನಾನೇನು ಮಾಡಿದ್ದೀನಿ, ಸಾರಾ ಅಬೂಬ್ಕರ್ ಮತ್ತು ಕುವೆಂಪು ಅವರನ್ನು ಬಿಟ್ಟು ಕೊಟ್ಟಿದ್ದೀನಿ. ಸೊ ಅದನ್ನು ನೋಡ್ಕೊಡ್ರಿ. ಇಟ್ ಮೀನ್ಸ್ ಗದ್ಯದಿಂದ ಒಬ್ಬರು ಬರ್ತಾರೆ, ಪದ್ಯದಿಂದ ಒಬ್ಬರು ಬರ್ತಾರೆ. AN ಮೂರ್ತಿರಾವ್. ಸೊ ಕೇವಲ ಈ ತನಾಗಿರ್ತಕ್ಕಂಥ ಒಂದು ಟ್ರಿಕ್ಸ್ಗಳನ್ನು ನೀವು ಚಾರ್ಟ್ಗಳನ್ನು ಮಾಡ್ಕೊಡ್ರಿ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಏನು ಪ್ರಶ್ನೆ ಇತ್ತಪ್ಪ ಅಂತಂದರೆ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಅವರ ಜನ್ಮಸ್ಥಳ, ಕ್ರಿಸ್ತಶಕ 1900 ಅಂತಕ್ಕಂಥದ್ದು ಅವರ ಒಂದು ಕಾಲ. ಹಗಲುಗನಸುಗಳು, ಅಲೆಯುವ ಮನ ಅವರ ಕೃತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಅಂತಕ್ಕಂಥದ್ದು ಅವರಿಗೆ ಸಿಕ್ಕಿರುವ ಪ್ರಶಸ್ತಿ. ಇನ್ನು DS ಜಯಪ್ಪಗೌಡ ಬಂದರೆ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ, ಕಾಲ 1947, ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಮತ್ತು ಜನಪದ ಆಟಗಳು, ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ದೇವನೂರು ಮಹಾದೇವ, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು, ಕ್ರಿಸ್ತಶಕ 1948, ಎದೆಗೆ ಬಿದ್ದ ಅಕ್ಷರ, ಕುಸುಮಬಾಲೆ ಅಂತಕ್ಕಂಥ ಅವರ ಕೃತಿಗಳು. ಸೊ ನೋಡಿದರೆ ಏನಾಗ್ತದಪ್ಪ ಅಂತಂದರೆ ಅವರಿಗೆ ಇರ್ತಕ್ಕಂಥ ಪ್ರಶಸ್ತಿಗಳನ್ನು ನಾವು ನೋಡಿದರೆ ಫ್ರೆಂಡ್ಸ್, ಯಾವುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸೊ ನೆನಪಿಡಿ ಫ್ರೆಂಡ್ಸ್, ದೇವನೂರು ಮಹಾದೇವರ ಬಗ್ಗೆ ಬಂದರೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಬಹಳ ಇದೆ. ಲಾಸ್ಟ್ ಟೈಮ್ ಏನು ಮಾಡಿದರು, ಈ ಪದ್ಯದಿಂದ ಕೇವಲ 3 ಅಂಕ ಇದೆಯಲ್ಲ, ಎದೆಗೆ ಬಿದ್ದ ಅಕ್ಷರ ಇಲ್ಲಿಂದ ಸಂದರ್ಭ ಕೇಳಿದರು. ಸೊ ಹೀಗಾಗಿ ಈ ಸರಿ ಏನು ಮಾಡ್ಬೋದು, ದೇವನೂರು ಮಹಾದೇವನ ಬಗ್ಗೆ ಪ್ರಶ್ನೆ ಖಂಡಿತವಾಗಿ ನಿಮಗೆ ಬರ್ಬೋದು. ಇನ್ನು ಪದ್ಯ ಭಾಗಕ್ಕೆ ಬರ್ತೀನಿ. ಸೊ ಪದ್ಯ ಭಾಗದಲ್ಲಿ ನೋಡೋದಾದರೆ ದ.ರಾ. ಬೇಂದ್ರೆ ಇದೆ, ಸ್ಥಳ ಧಾರವಾಡ, ಕಾಲ 1896, ಕೃತಿ ಗರಿ ಮತ್ತು ಕೃಷ್ಣಕುಮಾರಿ ಇದೆ, ಬಿರುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ. ಇನ್ನು ರನ್ನ ಇದ್ದಾನೆ. ಸೊ ರನ್ನನ ಸ್ಥಳ ಬಾಗಲಕೋಟೆಯ ಮುದುವೋಳಲು, ಕಾಲ ಕ್ರಿಸ್ತಶಕ ಸುಮಾರು 900, ಕೃತಿ ಸಾಹಸ ಭೀಮ ವಿಜಯಂ ಪರಶುರಾಮ ಚರಿತಂ, ಬಿರುದು ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು. ಲಾಸ್ಟ್ ಪಂಪ ಇದೆ. ಸೊ ಪಂಪ ವೆಂಗಿ ಮಂಡಲದ ವೆಂಗಿಪಳು, ಕಾಲ 902 ಕ್ರಿಸ್ತಶಕ ಸುಮಾರು,
ಕೃತಿ ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಇದೆ. ಬಿರುದು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಅಂತ ಇತ್ತು. ಸೊ ಮೋಸ್ಟ್ ಏನಪ್ಪ ಅಂತಂದರೆ ಪಂಪನ ಬಗ್ಗೆ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸ್ವಲ್ಪ ನೋಡ್ಕೊಡ್ರಿ, ಬಂದರೆ ದರ ಬಿಂದ್ರದ್ದು ಕೂಡ ಬರಬಹುದು. ಓಕೆನಾ. ಸೊ ಟೋಟಲಿ 6 ಅಂಕಗಳನ್ನು ಕೇವಲ ನಾನು 6 ಬಂದಿದ್ದು ಹೇಳಿದ್ದೀನಿ. ಇಬ್ಬರು ಬರ್ತದೆ, ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ಸೊ ಖಂಡಿತವಾಗಿರ್ತಕ್ಕಂಥ ನೀವು ಅಂಕಗಳನ್ನು 6ಕ್ಕೆ 6 ಅಂಕಗಳನ್ನು ಅಲ್ಲಿ ಗಳಿಸ್ತೀರಿ. ಇನ್ನು ನೋಡೋಣ ಪ್ರಶ್ನೋತ್ತರಗಳನ್ನು. ಸರಳ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಎಸ್, ಫಸ್ಟ್ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ನಮ್ಮ ಭಾಷೆ ಪಾಠದಲ್ಲಿ ನಿಮಗೆ ಏನು ಕೊಟ್ಟಿದ್ರು ಲಾಸ್ಟ್ ಇಯರು, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಕೊಟ್ಟಿದ್ರು. ಅದನ್ನು ನಾನು ಕೊಟ್ಟಿಲ್ಲ, ಅದನ್ನು ಬಿಟ್ಟು ಬೇರೆ ಪ್ರಶ್ನೆನೇ ಕೊಟ್ಟಿದ್ದೀನಿ. ಸೊ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು. ಎಸ್, ವ್ಯಾವಹಾರಿಕವೆಂದರೆ ಜೀವದ ಭಾಷೆ, ಅದರಲ್ಲಿ ಜನ ಮಾತನಾಡ್ತಾರೆ, ವ್ಯವಹರಿಸ್ತಾರೆ. ಉದಾಹರಣೆ ಕನ್ನಡ, ತುಳು. ಆಮೇಲೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆ ಸಂಸ್ಕೃತ ಮತ್ತು ಕನ್ನಡ. ಇಷ್ಟು ಸಾಲುಗಳನ್ನು ಬರೆದರೂ ಕೂಡ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ ಪ್ರಶ್ನೆ ಇತ್ತು. ಎಸ್, ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಅದೇ ಲಿಪಿಯ ಉಗಮದ ಕಾಲ ಅಂತಲೇ ಕರೀತಾರೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಕೇಳಿದ್ದಾರೆ. ಎಸ್, ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡ. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆಯಿತು. ಲಿಪಿಯ ಮೂಲಕ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಲಿಪಿಯ ಮೂಲಕ ಪರಂಪರೆಯಿಂದ ಬಂದು ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು. ಸೊ ಫಸ್ಟ್ ನಾನು ನಿಮಗೆ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ. ಈ ಕ್ವಶನ್ಸ್ ಬರ್ಬೋದು. ಇದು ಬರದೇ ಇತ್ತಂದರೆ ಇನ್ನೊಂದು ಏನಪ್ಪ ಅಂದರೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅನ್ನೋದು ಕೂಡ ಬರ್ಬೋದು. 2 ಮೋಸ್ಟ್ ಇಂಪಾರ್ಟೆಂಟ್, ಬಾಕಿ 2 ಪ್ರಶ್ನೆಯನ್ನು ಕೂಡ ನೋಡಿಕೊಡ್ರಿ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಬಸವೇಶ್ವರ, ಅಲ್ಲಮಪ್ರಭು, ಚಾಮರಸ, ಕುಮಾರವ್ಯಾಸ, ಪುರಂದರದಾಸ, ಕನಕದಾಸರು ಸುಲಭ ಮಾರ್ಗವನ್ನೇ ತುಳಿದಿದ್ದಾರೆ. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಅಭಿವೃದ್ಧಿಯಾಯಿತು, ಹದಗೊಂಡಿತು ಅಂತ ಬರೀರಿ. ಇವೆರಡು ಪ್ರಶ್ನೆ ಆಯಿತು. ಇನ್ನು ಭಾಗ್ಯಶಿಲ್ಪಿಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಪ್ರಶ್ನೆ ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರ? ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣದ ಸೌಲಭ್ಯ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿನ ನೀರಾವರಿ ಯೋಜನೆಗಳು ಕೇವಲ 2 ಇದ್ದಾವೆ. ವಾಣಿ ವಿಲಾಸ ಸಾಗರ ಅಣೆಕಟ್ಟು, ಕೃಷ್ಣರಾಜ ಸಾಗರ ಅಣೆಕಟ್ಟು. ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಅವರು ಏನೆಂದು ಹೇಳಿದ್ದಾರೆ? ಸೊ ನಿಮಗೆ ಲಾಸ್ಟ್ ಏನು ಕೊಟ್ಟಿದ್ರು, ನೆಹರು ಅವರು ವಿಶ್ವೇಶ್ವರ ಅವರ ಬಗ್ಗೆ ಹೇಳಿದ ಮಾತುಗಳೇನು ಅಂತ ಕೊಟ್ಟಿದ್ರು. ಇಲ್ಲಿ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಏನು ಹೇಳಿದ್ದಾರೆ ಅಂದರೆ, ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ. ಶಿಕ್ಷಣ ಸಂಜೀವಿನಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಶಿಕ್ಷಣ ಕೆಲವೇ ಜನರ ಸೊತ್ತಾಗದೆ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ನಿಮ್ಮ ಸಲುವಾಗಿ ಅಂತಂದರೆ ನೀವು ಲೈಕ್ ಮಾಡಬೇಕು, ಹೆಚ್ಚು ಜನರಿಗೆ ಶೇರ್ ಮಾಡಬೇಕು. ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಖಂಡಿತವಾಗಿ ಒತ್ತಿ ಅಂತ ಹೇಳ್ತಾ ಸೊ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಮಾಡಿದ ಮಾರ್ಪಾಡುಗಳು, ಇದು ಇಂಪಾರ್ಟೆಂಟ್ ಇದೆ. ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಸ್ಥಾಪಿಸ್ತಾರೆ. ಕೈಗಾರಿಕೆ ಹೂಡಿಕೆ ಮತ್ತು ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸ್ತಾರೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತರ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ. ಇನ್ನು ಲಂಡನ್ ನಗರದಲ್ಲಿ ಟೊಪ್ಪಿಗೆ ಬಗ್ಗೆ, ಸೊ ಲಾಸ್ಟ್ ನಿಮ್ಗೆ ಏನು ಕೊಟ್ಟಿದ್ರು ಪ್ರಶ್ನೆ ಗೊತ್ತಿರ್ಬೋದು. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತ? ಈ ಸಲ ಟೊಪ್ಪಿಗೆ ಬಗ್ಗೆ ಪ್ರಶ್ನೆ ಬರ್ಬೋದು. ಅಂದರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ, ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ, ಒಬ್ಬ ಇನ್ನೊಬ್ಬಳಿಲ್ಲ ಎಂದು ಲೇಖಕರು ದಾಖಲಿಸಿದ್ದಾರೆ ಅಂತ ಬರೀರಿ. ಇನ್ನು ಪೋಯೆಟ್ಸ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ ಅಂತಲೂ ಕೂಡ ಬರ್ಬೋದು. ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ, ಹಾರ್ಡಿ, ಮ್ಯಾಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಪ್ರಸಿದ್ಧ ವಿಮರ್ಶಕ ಡ್ರೈಡನ್, ಬ್ರಿಟನ್ ರಾಷ್ಟ್ರಕವಿ ವರ್ಡ್ಸ್ವರ್ತ್, ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಅವರ ಸಮಾಧಿಗಳು ಪೋಯೆಟ್ ಕಾರ್ನರ್ನಲ್ಲಿ ಇದ್ದಾವೆ ಅಂತ ಬರೆದ್ರೆ ಸಾಕು. ಅದು ಬರಲಿಲ್ಲ ಅಂದರೆ ಕಲ್ಲುಪಾಟಿಯ ಬಗ್ಗೆ, ಸ್ಟೋನ್ ಆಫ್ ಸ್ಕೋನ್ ಬಗ್ಗೆ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಅಂದರೆ ಈ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಅಂತ ಕೇಳಿದರು. ಓಕೆನಾ. ಸೊ ಲಾಸ್ಟ್ ಟೈಮ್ ನಿಮಗೆ ಯಾವ ಪ್ರಶ್ನೆಯನ್ನು ಇಲ್ಲಿಂದ ಬಂದಿತ್ತು? ಅದೇ ಹೇಳಿದ್ದೀನಲ್ಲ, ಲಂಡನ್ನಿನ ಹೆಣ್ಣು ಮಕ್ಕಳು, ಹೌದಲ್ಲ.
ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲು ಪಾಟಿಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಈ ಶಿಲೆಯನ್ನು 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ಬಂದಂತೆ ಕಾಣ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ. ಇನ್ನು ನೆಕ್ಸ್ಟ್, ವೂಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳನ್ನ ಕೇಳಿದ್ರು. ಬೂಟು, ಕಾಲು ಚೀಲು, ಚನ್ನ, ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂ, ಯುದ್ಧ ಸಾಮಗ್ರಿ ಎಲ್ಲವೂ ಸಿಗ್ತದೆ. ಇನ್ನು ಅಗ್ನಿಭೂತಿ ವಾಯುಭೂತಿಯರ ಕಥೆಯಲ್ಲಿ ನಿಮಗೆ ಲಾಸ್ಟ್ ಸರಿ ಏನು ಕೇಳಿದ್ರು, ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ. ಅದು ಬಿಟ್ಟರೆ ಕೇವಲ 3 ಪ್ರಶ್ನೆಗಳಿದ್ದಾವೆ. ಸೊ ಇದರಲ್ಲಿ ಈ ಪ್ರಶ್ನೆ ಈ ಸರಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರಂತಲೇ ಏಕೆ ತೀರ್ಮಾನಿಸ್ತಾರೆ? ಎಸ್, ಮಂತ್ರಿ ಸೋಮಶರ್ಮನ ಮರಣದ ಕೆಲವು ದಿವಸಗಳ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡ. ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ರಾಜ್ಯಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿಯರು, ಸಪ್ತವ್ಯಸನದಲ್ಲಿ ತೊಡಗಿರುವರು ಎಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಇತ್ತು. ಇನ್ನು ಅಗ್ನಿಭೂತಿ ವಾಯುಭೂತಿಯರಿಂದ ಸೂರ್ಯಮಿತ್ರ ಕಲಿತು ವಿದ್ಯೆಗಳು. ಸೊ 4 ವೇದ, 6 ಅಂಗ, 18 ಧರ್ಮಶಾಸ್ತ್ರ, ಮೀಮಾಂಸ ಮತ್ತು ನ್ಯಾಯಶಾಸ್ತ್ರ, ನಿಘಂಟು ಕಾವ್ಯ, ಹಾನಿತಂ ಚರ್ಕಂ, ಜ್ಯೋತಿಷ್ಯ, ಮಂತ್ರವಿದ್ಯೆಗಳನ್ನು ಕಲಿತಾರೆ ಅಂತ ಬರೆದು ಕೂಡ ಅಂಕಗಳನ್ನು ಕೊಡ್ತಾರೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ ಏನು? ಎಸ್, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತರಿಗೆ ಸಲುಗೆ ಕೊಟ್ಟರೆ ಅವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ತಾನು ಸೋದರ ಮಾವನೆಂದು ಹೇಳಿರಲಿಲ್ಲ. ವಿದ್ಯೆಗಳನ್ನು ಕಲಿತು ಪಂಡಿತರಾಗಿದ್ದರಿಂದ ನಾನು ನಿಮ್ಮ ಮಾವ ಅಂತ ಹೇಳ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಹಲಗಲಿ ಬೇಡರು ಪದ್ಯಕ್ಕೆ ಬರ್ತೀನಿ. ಸೊ ನಿಮಗೆ ಲಾಸ್ಟ್ ಟೈಮ್ ಏನು ಕ್ವಶನ್ ಕೇಳಿದರು, ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ ಅಂತ ಕೇಳಿದರು. ಓಕೆ ತಾನೇ? ಇನ್ನು ಹಲಗಲಿಗೆ ದಂಡು ಬರಲು ಕಾರಣ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ರಿ. ಹಲಗಲಿಯ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಏಳ್ತಾರೆ. ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡಿತಾರೆ. ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಲ್ತಾರೆ. ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗೆ ಕಳಿಸಿದನು. ಆಗ ದಂಡು ತಯಾರಾಗಿ ಹಲಗಲಿಗೆ ಬಂದಿತು. ಇನ್ನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಅಂತ ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲಗಲಿ ಬೇಡರನ್ನು ಬೆನ್ನು ಹತ್ತಿ ತಿರುವಿ ಹಾಕಿ ಕೊಂದರು. ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು. ಸಿಕ್ಕದ್ದನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳೆಯಿಟ್ಟು ಗುರುತು ಉಳಿಯದಂತೆ ಸುಟ್ಟು ಬೂದಿ ಮಾಡಿ ಹೋದರು. ಇನ್ನು ಲಾವಣಿಗಳನ್ನು ಏಕೆ ವೀರಗೀತೆಗಳು ಅಂತ ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಲಾವಣಿಗಳು ವೀರಕಲಿಗಳ ವೀರ ಸಾಹಸ, ವೀರರ ಉಜ್ವಲ ಜೀವನದ ಘಟನೆಗಳನ್ನಾಧರಿಸಿದ ಕಥನಾತ್ಮಕ ಕಾವ್ಯ. ವೀರತನ ಹಾಗೂ ಸಾಹಸವನ್ನು ವರ್ಣಿಸೋದ್ರಿಂದ ಅವುಗಳನ್ನು ವೀರಗೀತೆ ಅಂತ ಕರೀತಾರೆ ಅಂತ ಬರೆದ್ರೆ ಸಾಕು. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದರಲ್ಲಿ 2 ಪ್ರಶ್ನೆ ಇದ್ದಾವೆ. ಈ ಪ್ರಶ್ನೆನೇ ಬರ್ಬೋದು. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಎಸ್, ಕಾಲವು ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆ ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ನೀಡುತ್ತಾ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸಿದೆ. ಹಕ್ಕಿ ಯಾವ ಮೇರೆ ಮೀರಿದೆ, ನೀರನ್ನು ಹೀರಿದೆ. ಬೆಳ್ಳಿಯ ಮೇರೆಯನ್ನು ಮೀರಿದೆ, ತಿಂಗಳಿನೂರಿನ ನೀರನ್ನು ಹೀರಿದೆ. ಇನ್ನು ಪೂರಕ ಪಾಠದಲ್ಲಿ ಬರ್ತೀನಿ. ಭಗತ್ ಸಿಂಗ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು? ಬ್ರಿಟಿಷರ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ. ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನು ಅಂತ್ಯಗೊಳಿಸಬೇಕೆಂಬ ನಿರ್ಧಾರ ಭಗತ್ ಸಿಂಗ್ದು ಆಗ್ತದೆ. ಇನ್ನು ಭಗತ್ ಸಿಂಗ್ ಅಮರನಾದದ್ದು ಹೇಗೆ ಅಂತ ಪ್ರಶ್ನೆ ಬರ್ಬೋದು. 2ರಲ್ಲಿ 1 ಬರ್ತದ. ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದನು. ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾದನು. ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು ಅಂತಕ್ಕದ್ದನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ ಅಂತ ಕೇಳಿದರು. ಸೊ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಘಟನೆ ಬಗ್ಗೆ ಕೇಳಿ ದಿಗ್ಭ್ರಾಂತನಾದ. ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗ್ ತಲುಪಿದ್ದ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದು ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕೈ ಮುಗಿದು ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸಿದ. ಪೂಜನೀಯ ಈ ಮಣ್ಣನ್ನು ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಊಟದ ಡಬ್ಬದಲ್ಲಿ ಮನೆಗೆ ತರ್ತಾನೆ ಅಂತಕ್ಕದ್ದನ್ನು ನೀವು ಬರೆದ್ರೆ ಅಂಕಗಳನ್ನು ನಿಮಗೆ ಖಂಡಿತವಾಗಿ ಕೊಡ್ತಾರೆ. ಇನ್ನು ಉದಾತ್ತ ಚಿಂತನೆಗಳಲ್ಲಿ ಬರ್ತೀನಿ. ಸೊ ಕ್ರಿಯಾ ಸ್ವಾತಂತ್ರ್ಯ ಮೋಸ್ಟ್ ಇಂಪಾರ್ಟೆಂಟ್ ಇದೆ.
ಕ್ರಿಯಾ ಸ್ವಾತಂತ್ರ್ಯವೆಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶ ಕೊಡೋದು. ಅದು ಔಪಚಾರಿಕವಾಗಿ ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು. ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇದು ಪರಿಣಾಮಕಾರಿಯಾದ ಸಾಮರ್ಥ್ಯ ಆಗಬೇಕು ಅನ್ನೋದು ಇತ್ತು. ಇನ್ನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವ. ರಾಜಕೀಯ ಸ್ವಾತಂತ್ರ್ಯ ಇರೋದು ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ. ಅಂದವಾದ ಬರವಣಿಗೆ, ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ, ಅಪೂರ್ಣ ಶಿಕ್ಷಣದ ಚಿಹ್ನೆ. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿಯು ತಿಳಿದುಕೊಳ್ಳಬೇಕು. ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ ಕೇಳಿದರು, ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಬೇಕು, ದೇಶದ ಸಂಸ್ಕೃತಿ ನೀಡಬೇಕು, ಆಗ ದೇಶದ ಪ್ರಗತಿ ಸ್ಥಿರವಾಗ್ತದೆ. ಇನ್ನು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನೂ ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೆ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ಸಿಗ್ತದೆ. ಇನ್ನು ವಚನಗಳಲ್ಲಿ ಇದೇ ಪ್ರಶ್ನೆ ಬರೋದು, ಜ್ಞಾನಿ ಅಜ್ಞಾನಿ ಬರ್ತದೆ ಅಥವಾ ಅರಿದವರ ಅರಿಯದವರ ಅಂತಲೂ ಕೂಡ ಬರ್ಬೋದು. ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆ ತೆಗೆದಂತೆ, ಅಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ. ಇನ್ನು ನಾನು ಪ್ರಾಸ ಬಿಟ್ಟ ಕಥೆಗಳಲ್ಲಿ ಪೈಗಳ ತಮ್ಮನ ನೂಲು ಮದುವೆ ದಿನ ಏನೇನು ಸಿದ್ಧತೆ ಮಾಡ್ತಾಯಿದ್ರು. ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಇನ್ನು ಬ್ಯಾಸಲ್ ಮಿಷನ್ ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿದ್ರು ಅಂತ ಕೇಳಿದರು. ಹಳಗನ್ನಡದ ವ್ಯಾಕರಣ ಸೂತ್ರ, ಕನ್ನಡದ ಜೈಮಿನಿ ಭಾರತ, ಗದುಗಿನ ಭಾರತ, ಶಬರ ಶಂಕರ ವಿಲಾಸ. ಇನ್ನು ನೆಕ್ಸ್ಟ್ ಶುಕನಾಸನ ಉಪದೇಶದಲ್ಲಿ ಗುರುಪದೇಶದ ಗುಣಗಳು ಸ್ವಲ್ಪ ನೋಡ್ಕೊಡ್ರಿ, ಇದು ಇಂಪಾರ್ಟೆಂಟ್ ಇದೆ. ಇದು ಬರಲಿಲ್ಲ ಅಂದರೆ ರಾಜದ ಪ್ರಕೃತಿ ಹೇಗಿದೆ, ಆಮೇಲೆ ಗುರುಪದೇಶ ಯಾರಿಗೆ ಮೆಚ್ಚುಗೆ ಆಗೋದಿಲ್ಲ ಅಂತಂದ್ರಲ್ಲಿ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಖಂಡಿತವಾಗಿ ಬರ್ತದೆ. ಇನ್ನು ಯಾವುದೇ ಒಂದು ಗಾದೆ ಮಾತನ್ನು ಕೊಟ್ಟಾಗ ಫ್ರೆಂಡ್ಸ್ ನೀವೇನು ಮಾಡಬೇಕು, ಇದು ಮೇನ್ ಆಗಿ ಬರೀರಿ. ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಎಂಬ ಈ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರೋದು. ಸೊ ಇದನ್ನು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮನುಷ್ಯನ ಜೀವನದಲ್ಲಿ ನೀವು ಉದಾಹರಣೆಗಳನ್ನು ಅಳವಡಿಸಿಕೊಂಡು ಏನು ಮಾಡಬೇಕಂದ್ರೆ ಒಂದು 8-10 ಸಾಲುಗಳನ್ನು ಬರಿಬೇಕು. ಸೊ ಖಂಡಿತವಾಗಿ ನಿಮಗೆ 3ಕ್ಕೆ 3 ಅಂಕಗಳನ್ನು ಕೊಡ್ತಾರೆ. ಇಂಪಾರ್ಟೆಂಟ್ ಇತ್ತು. ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು. ಇನ್ನು ಅಲಂಕಾರಗಳನ್ನು ಕೊಟ್ಟಿನಿ. ಸೊ ಅಲಂಕಾರಗಳಲ್ಲಿ ಇಷ್ಟು ಏನಪ್ಪ ಅಂತಂದರೆ ನಿಮ್ಮ ಪುಸ್ತಕದಲ್ಲಿ ಏನಿದವಪ್ಪ ಅಂದ್ರೆ 11 ಉಪಮಾಲಂಕಾರ ಇದ್ದಾವೆ. ಓಕೆನಾ. ಇದರಲ್ಲಿ ಉಪಮೇಯ ಬರಿಬೇಕು, ಉಪಮಾನ ಬರಿಬೇಕು, ಲಕ್ಷಣ ಬರಿಬೇಕು, ಆಮೇಲೆ ಅಂತ್ಯ ಅಂತಕ್ಕಂಥ ಉಪಮಾವಾಚಕ ಪದ, ಆಮೇಲೆ ಸಾಮಾನ್ಯ ಧರ್ಮ ಅಂತಕ್ಕದ್ದನ್ನು ಕೂಡ ಬರಿಬೇಕು. ಲಾಸ್ಟ್ 2 ವಸ್ತುಗಳನ್ನು ಹೋಲಿಸಿ ವರ್ಣಿಸಿದರೆ ಇದು ಉಪಮಾಲಂಕಾರ ಅಂತ ಇದೆ. ಸೊ ಚೆನ್ನಾಗಿ ನೀವು ಅದನ್ನು ಏನು ಮಾಡಿಯಪ್ಪ ಅಂದರೆ ಕಲ್ಕೊಡ್ರಿ. ಸೊ ಇದು ಉಪಮಾಲಂಕಾರ ಇತ್ತು. ರೂಪಕಾಲಂಕಾರದಲ್ಲಿ 4 ಇದ್ದಾವೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಸಲ ಇದೇ ಬರ್ಬೋದು, ಯಾಕಂದರೆ ಫಸ್ಟ್ ನಿಮ್ಗೆ ಏನು ಕೊಟ್ಟಿದ್ರು, ಉಪಮಾಲಂಕಾರ ಕೊಟ್ಟಿದ್ರು. ಸೊ ಉಪಮಾಲಂಕಾರ ಕೊಟ್ಟಿದ ನಂತರ ಸೊ ಈ ಸರಿ ಏನು ಬರ್ತಕ್ಕಂಥ ಚಾನ್ಸಸ್ ಏನದ, ರೂಪಕಾಲಂಕಾರ. ಅಂದರೆ ನಿಮಗೆ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು ಏನಿತ್ತು ಅಲಂಕಾರ ನಿಮಗೆ ಗೊತ್ತಿರ್ಬೋದು. ಎಸ್, ಸಿಡಿಲು ಸಿಡಿದಂಗ ಗುಂಡು ಸುರಿದಾವ ಅಂತ ಇತ್ತಲ್ಲ. ಸೊ ಅದೇನಾಗಿತ್ತು ಹಾಂಗ ಅಂತಂದ್ರೆ ಅದೇನಾಗ್ತದೆ, ಉಪಮಾಲಂಕಾರ ಬರ್ತದೆ. ಸೊ ಬಟ್ ಈ ಸರಿ ಏನು ಬರ್ಬೋದು, ನಿಮಗೆ ರೂಪಕಾಲಂಕಾರ ಬರ್ಬೋದು. ಸೊ ನಾನು ನಿಮಗೆ ಅದೊಂದು ಸಮನ್ವಯ ಮಾಡೋದನ್ನು ಕಲಿಸ್ತೀನಿ. ಸೊ ಖಂಡಿತವಾಗಿ ನೀವು ಅದನ್ನು ಇದೇ ಥರನಾಗಿ ಏನು ಮಾಡಿ ಎಕ್ಸಾಮ್ದಲ್ಲಿ ಮಾಡಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ವಾಕ್ಯ ತೊಗೊಳ್ಳೋಣ. ನಾಳಿನ ಮಾರಿಗೌತನವಾಯಿತು ನಾಳಿನ ಭಾರತ. ಇದು ನಾಳೆ ಬಂದರೂ ಬರ್ಬೋದು. ಓಕೆನಾ. ಸೊ ಫಸ್ಟ್ ಏನು ಬರಿಬೇಕು, ಇದರಲ್ಲಿ ಉಪಮೇಯ ಅಂತ ಬರಿಬೇಕು. ಓಕೆ. ಸೊ ಉಪಮೇಯ ಅಂತಂದರೆ ಏನು ಬರಿಬೇಕಪ್ಪ ಅಂತಂದ್ರೆ ಫಸ್ಟಿಗೆ ಬರ್ತಕ್ಕಂಥದ್ದು ಯಾವುದು, ನಾಳಿನ ಭಾರತ ಅಂತಕ್ಕಂಥದ್ದು ಉಪಮೇಯ. ಸೆಕೆಂಡ್ ಏನು ಬರ್ತದಲ್ಲ ಅದು ಉಪಮೇಯ ಇರ್ತದೆ. ನಾಳಿನ ಭಾರತ ಇದು ಉಪಮೇಯ ಅನ್ನೋದು. ಫಸ್ಟ್ ಏನು ಬರ್ತದಲ್ಲ ಮಾರಿಗೌತನ, ಅದೇನಾಗ್ತದಪ್ಪ ಅಂದ್ರೆ ಉಪಮಾನ. ಗೊತ್ತೈತಲ್ಲ, ಮಾರಿಗೌತನ ಅಂತಕ್ಕಂಥದ್ದು ಉಪಮಾನ. ಆಮೇಲೆ ನಾಳಿನ ಭಾರತ ಅನ್ನೋದು ಉಪಮೇಯ. ಓಕೆ. ಉಪಮೇಯ ಆಯ್ತು, ಉಪಮಾನ ಆಯ್ತು. ನೆಕ್ಸ್ಟ್ ಏನು ಬರೀಬೇಕು, ಸಮನ್ವಯ ಮಾಡಬೇಕು. ಏನು ಸಮನ್ವಯ ಮಾಡ್ತೀರಿ, ಇಲ್ಲಿ ಉಪಮೇಯವಾದ ನಾಳಿನ ಭಾರತವನ್ನು ಉಪಮಾನವಾದ ಮಾರಿಗೆ ಔತಣಕ್ಕೆ ಅಭೇದವಾಗಿ ವರ್ಣಿಸಲಾಗಿದೆ. ಆಮೇಲೆ ಏನು ಬರೀಬೇಕು, ಲಕ್ಷಣ. 2 ವಸ್ತುಗಳ ನಡುವೆ ಅಭೇದತೆಯನ್ನು ಹೇಳೋದ್ರಿಂದ ಇದು ರೂಪಕಾಲಂಕಾರ. ಲಾಸ್ಟ್ ಅಲಂಕಾರ ರೂಪಕಾಲಂಕಾರ ಅಂತ ಬರೀರಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಓಕೆನಾ. ಇದು ಇಂಪಾರ್ಟೆಂಟ್ ಇತ್ತು. ಸೊ ಚೆನ್ನಾಗಿ ಅದನ್ನು ಲಕ್ಷಣಗಳನ್ನು ಮಾಡ್ತಕ್ಕಂಥದ್ದು ನೀವೇನು ಮಾಡ್ಕೋಬೇಕು, ಕಲ್ಕೋಬೇಕು. ಇನ್ನು ಛಂದಸ್ಸಿಗೆ ಬರ್ತೀನಿ. 2 ಸಾಲುಗಳನ್ನು ಕೊಟ್ಟರೆ ನೀವೇನು ತಿಳ್ಕೊಬೇಕಪ್ಪ ಅಂತಂದರೆ ಅದು ಕಂದ ಪದ್ಯ ಅಂತ ತಿಳ್ಕೊಬೇಕು. 2 ಸಾಲುಗಳನ್ನು ಕೊಟ್ಟಾಗ. ಓಕೆನಾ. ಅದರಲ್ಲಿ ಮೊದಲನೇದು 4 4 4 ಬರಬೇಕು. 2ನೇ ಸಾಲಿನಲ್ಲಿ 4 ಮಾತ್ರೆ 5 ಗಣ ಬರಬೇಕು. 2 ಸಾಲಿತ್ತಂದ್ರೆ ಡೈರೆಕ್ಟ್ ನೀವೇನು ಬರೀಬೇಕು, ಕಂದ ಪದ್ಯ
12, 20 ಅಂತಕ್ಕಂಥ ಮಾತ್ರೆಗಳನ್ನು ಹಾಕಿ ಇವೆರಡು ಸಾಲ ಇಂಪಾರ್ಟೆಂಟ್ ಇದ್ದಾವೆ. ಸೊ ಅದು ಕೂಡ ನಿಮಗೆ ಬರ್ಬೋದು. ಯಾಕಂದರೆ ಮೊನ್ನೆ ನಿಮಗೆ ವಾರ್ಧಕ ಷಟ್ಪದಿ ಕೊಟ್ಟಿದ್ದರು ಹೌದಲ್ಲ, ಈ ಸಾರಿ ಕಂದ ಪದ್ಯ ಬರ್ಬೋದು, ಇಲ್ಲಾಂದರೆ ಭಾಮಿನಿ ಬರ್ಬೋದು. ಇದಲ್ಲದೆ ಖ್ಯಾತ ಕರ್ನಾಟಕ ವೃತ್ತಗಳನ್ನೇ ನೋಡ್ಕೊಡ್ರಿ. ಇನ್ನು 14 ಅಕ್ಷರ ಇದ್ದಿತ್ತಂದ್ರೆ ಅದು ಏನಾಗಿರ್ತದೆ, ಭಾಮಿನಿ ಷಟ್ಪದಿ ಆಗಿರ್ತದೆ. ಓಕೆನಾ. ಸೊ ಭಾಮಿನಿ ಷಟ್ಪದಿಯಲ್ಲಿ ಮಾತ್ರೆಗಳು ಹೇಗಿರ್ತಾವೆ, 3, 4, 3, 4 ಇರ್ತಾವೆ. ಮೊದಲನೇ ಸಾಲಿನಲ್ಲಿ 3, 4, 3, 4, ಎರಡನೇ ಸಾಲಿನಲ್ಲಿ 3, 4, 3, 4, ಮೂರನೇ ಸಾಲಿನಲ್ಲಿ 3, 4, 3, 4, 3, 4 ಮೇಲೆ ಒಂದು ಗುರು. 14, 14, 21 + 2. ಇದು ಏನಾಗಬೇಕಪ್ಪ ಅಂತಂದ್ರೆ ಮಾತ್ರಾಗಣ ಆಧಾರಿತ ಭಾಮಿನಿ ಷಟ್ಪದಿ ಆಗಿರಬೇಕು. ಅಕ್ಷರಗಳನ್ನ ನೀವೇನು ಮಾಡಿರಿ, ಚೆನ್ನಾಗಿ ಎನಿಸ್ರಿ. ಅದಿರಲಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ. ಸೊ ಯಾವುದಪ್ಪ ಅಂದರೆ ಖ್ಯಾತ ಕರ್ನಾಟಕ ವೃತ್ತಗಳು. ಸೊ ನೆನಪಿರಲಿ. ಸೊ ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ನೀವು ನೋಡಿದಾಗ ಅಕ್ಷರಗಳನ್ನು ಎನಿಸ್ಬೇಕು. ಅಕ್ಷರಗಳನ್ನು ಎನಿಸಿದ್ರೇ ನಿಮಗೆ ಕೆಲಸ ಏನಾಗ್ತದಪ್ಪ ಅಂದ್ರೆ ಕರೆಕ್ಟಾಗಿ ಆಗ್ತದೆ. ಉತ್ಪಲ ಮಾಲಾ ವೃತ್ತದಲ್ಲಿ ಎಷ್ಟು ಇರ್ತಾವಪ್ಪ ಅಂದ್ರೆ 20 ಅಕ್ಷರಗಳು ಇರ್ತಾವೆ. ಇದು ನೆನಪಿಟ್ಕೊಡ್ರಿ. ಉತ್ಪಲ ಮಾಲಾ ವೃತ್ತದಲ್ಲಿ ಇರ್ತಕ್ಕಂಥ ಅಕ್ಷರಗಳು 20 ಅಕ್ಷರ ಇರಬೇಕು. ಆಮೇಲೆ ಎಷ್ಟು ಮಾತ್ರೆ ಇರ್ತದೆ, 28 ಮಾತ್ರೆ ಇರ್ತದೆ. ಇದು ಗೊತ್ತಿರಬೇಕು. 20 ಅಕ್ಷರ 28 ಮಾತ್ರೆ ಇತ್ತಂದ್ರೆ ಉತ್ಪಲ ಮಾಲಾ ವೃತ್ತ ಅಂತೀರಿ. ಇನ್ನು ಚಂಪಕ ಮಾಲೆಯಲ್ಲಿ ಏನಾಗಿರ್ತದೆ, ಸೇಮ್ ಎಷ್ಟು ಅಕ್ಷರ ಇರ್ತಾವೆ, 21 ಅಕ್ಷರ ಇರ್ತಾವೆ. ಸೊ ಇಲ್ಲಿ ಕೂಡ 28 ಮಾತ್ರೆನೇ ಇರೋದು, 28 ಮಾತ್ರೆ. ಸೊ ನೀವು ಜಸ್ಟ್ ಏನು ಬರೀಬೇಕು, 20 ಅಕ್ಷರ ಇತ್ತಂದ್ರೆ ಉತ್ಪಲ, 21 ಇತ್ತಂದ್ರೆ ಚಂಪಕ ಮಾಲೆ. ಇಷ್ಟು ಗುರುಲಘು ಹಾಕಿ ನೀವೇನು ಮಾಡಬೇಕಪ್ಪ ಅಂದರೆ ನಜ ಭಜ ಜಂಜನ ಅಂತಕ್ಕಂಥದ್ದರ ಸೂತ್ರಗಳಿದಾವಲ್ಲ ಅವುಗಳನ್ನು ಹಾಕಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಲಾಸ್ಟ್ ಬರ್ತೀನಿ, ಯಾಕೆಂದರೆ ಪದ್ಯ ಇದು ಮೋಸ್ಟ್ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಇದೆ. ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ ಚೆನ್ನಾಗಿ ಅದನ್ನು ಕಲ್ತ್ಕೋಬೇಕು. ಸೊ ಫಾರ್ಮೇಟ್ ನೋಡ್ಕೊಡ್ರಿ. ಇದು ಮನವಿ ಪತ್ರ ಇದೆ. ಏನು ಕೇಳಿದ್ದಾರೆ, ಸೊ ನಿಮ್ಮನ್ನು ಮಂಡ್ಯದ ಶ್ರೀ ಕಾವೇರಿ ಪ್ರೌಢಶಾಲೆಯಲ್ಲಿನ 10ನೇ ತರಗತಿಯ ವಿದ್ಯಾರ್ಥಿ ಸುಮನ ಅಂತ ತಿಳಿರಿ. ಕನ್ನಡ ವಿಶ್ವಕೋಶ ಕಳುಹಿಸಿಕೊಡುವಂತೆ ಬೆಂಗಳೂರಿನಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಮಳಿಗೆ ಮುಖ್ಯಸ್ಥರಿಗೆ ಪತ್ರ ಬರೀರಂಥ ಪ್ರಶ್ನೆ ಇದೆ. ಇದರಲ್ಲಿ ಇಂದ ಗೆ ವಿಷಯ ಎಲ್ಲನೂ ಇದೆ. ಇನ್ನು ಜಸ್ಟ್ ಬರಿತಾ ಹೋಗಬೇಕು. ಫಸ್ಟ್ ಇಂದ ಅಂತ ಬರೀರಿ. ಸೊ ಆಲ್ರೆಡಿ ಕೊಟ್ಟಿದ್ರು, ಸುಮನ 10ನೇ ತರಗತಿ ಶ್ರೀ ಕಾವೇರಿ ಪ್ರೌಢಶಾಲೆ ಮಂಡ್ಯ, ಇದು ಸಿಕ್ಕಿತ್ತು, ಇಲ್ಲೇ ಬರೀರಿ. ಇನ್ನು ಯಾರಿಗೆ ಬರಿ ಅಂದಿದ್ದಾರೆ, ಮುಖ್ಯಸ್ಥರು. ಎಸ್ ಏನಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಮಳಿಗೆ ಬೆಂಗಳೂರು, ಇದನ್ನು ಬರೀತೀರಿ. ಓಕೆ. ಆಮೇಲೆ ಜಸ್ಟ್ ಏನು ಬರೀಬೇಕಪ್ಪ ಅಂದ್ರೆ ಮಾನ್ಯರೇ ಅಂತ ಬರೀಬೇಕು. ಏನು ಕೇಳಿದ್ದಾರೆ ಅವರು, ಕನ್ನಡ ವಿಶ್ವಕೋಶ ಪುಸ್ತಕ ಕಳುಹಿಸುವ ಕುರಿತು, ಕನ್ನಡ ವಿಶ್ವಕೋಶ ಪುಸ್ತಕ ಕಳುಹಿಸೋ ಇಷ್ಟೇ ಬರೆದ್ರು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ 1-1.5 ಅಂಕಗಳನ್ನು ಕೊಡ್ತಾರೆ. ಆವಾಗ ನೀವು ಏನು ಬರಬೇಕು, ಸದ್ರಿ ನಾನು ಈ ಶಾಲೆಯಲ್ಲಿ ಓದ್ತಾ ಇದ್ದೀನಿ, ನಮ್ಮ ಶಾಲೆ ಗ್ರಂಥಾಲಯಕ್ಕೆ ನನ್ನ ವಿದ್ಯಾಭ್ಯಾಸಕ್ಕಾಗಿ ಈ ಕನ್ನಡ ವಿಶ್ವಕೋಶ ಅಂತಕ್ಕಂಥ ಪುಸ್ತಕ ಬೇಕಾಗಿರೋದ್ರಿಂದ ಅದನ್ನು VPP ಅಥವಾ ಮನಿ ಆರ್ಡರ್ ಮೂಲಕ ಕಳಿಸಿಕೊಡಿ ಅಂತ ಬರೀಬೇಕು. ಲಾಸ್ಟ್ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಸುಮನ. ಮೇಲೆ ಸ್ಥಳ ದಿನಾಂಕ ಕೊಟ್ಟಿದ್ರು, ಅದನ್ನೇ ಬರೀರಿ. ಮತ್ತೆ ಹೊರ ವಿಳಾಸವನ್ನು ಹಾಕಿ. ಲಾಸ್ಟ್ ಏನು ಮಾಡಬೇಕು, ಹೊರ ವಿಳಾಸ ಹಾಕಬೇಕು. ಸೊ ಹೊರ ವಿಳಾಸ ಹಾಕಿ ಅದನ್ನು ಏನು ಬರೀಬೇಕು, ಇವರಿಗೆ ಮುಖ್ಯಸ್ಥರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಮಳಿಗೆ ಬೆಂಗಳೂರು ಅಂತಕ್ಕದ್ದನ್ನು ಬರೆದ್ರೆ ಅಂಕ ಕೊಡ್ತಾರೆ. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ 40 ಮಾರ್ಕ್ಸ್ ಬರ್ತಕ್ಕಂಥದ್ದು ಹೇಳಿದ್ದೀನಿ. ಹೆಚ್ಚಿಗೆ ಹೇಳಿದ್ದೀನಿ, ಬಟ್ 40ಕ್ಕಿಂತ ಕಡಿಮೆ ಬೀಳೋದಿಲ್ಲ. ಎಲ್ಲ ವಿಷಯಗಳಲ್ಲಿ ಕೊಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.